ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಗ್ರಹಗಳ ಗೋಚಾರ ಪ್ರಭಾವ ಮೇ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕೆಲವು ವಿಷಯಗಳನ್ನು ಅರ್ಥೈಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳ ಆಧಾರಿತವಾಗಿ ತಿಳಿಸುವುದು ಸತ್ಯವೇ, ಆದರೆ ಜಗತ್ತಿನಲ್ಲಿ ಅದಕ್ಕೂ ಮೀರಿದ್ದು ಅದಕ್ಕೂ ಹೆಚ್ಚಿನದು ಮತ್ತು ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕಾಗಿದೆ. ಅಂದರೆ ಗ್ರಹಗಳು ಈ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿಯ ಅಧೀನದಲ್ಲಿ ಕಾರ್ಯಗಳನ್ನು ಮಾಡುತ್ತವೆ. ಶಕ್ತಿಯ ಅಧೀನದಲ್ಲಿ ಗ್ರಹಗಳು ಇದ್ದಾವೆ ಅನ್ನೋದು ಸತ್ಯ. ಹಾಗಾಗಿ ನನ್ನ ಬಳಿ ಬರುವಂತಹ ಪ್ರತಿ ವ್ಯಕ್ತಿಗೂ ಕರೆ ಮಾಡಿದಾಗ ನಾನು ತಿಳಿಸೋದು, ಒಂದು ವಾರವಾದರೂ ನಿಮ್ಮ ಇಷ್ಟದೇವತಾ, ಕುಲದೇವತಾ ಅಥವಾ ಶಿವ ಮಂತ್ರ ಅಥವಾ ನಾರಾಯಣ ಮಂತ್ರ, ದೇವಿ ಮಂತ್ರ ಇವುಗಳನ್ನು ಪಠಿಸಿ ನೀವು ಪ್ರಾರ್ಥಿಸಿ ನನ್ನ ಸಮಕ್ಷಮದಲ್ಲಿ ನೀವು ನಿಲ್ಲಬಹುದು. ನೋಡಿ, ಯಾಕೆ ಹೀಗೆ ಮಾಡಬೇಕು ಅಂದರೆ, ನೀವು ಯಾರದೇ ಆದಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ನಿಲ್ಲಬೇಕು ಅಂದರೆ ನಿಮಗೆ ಸರಿಯಾದಂತಹ ಕ್ಲಾರಿಟಿ ಇರಬೇಕಾಗತ್ತೆ. ಈ 1 ವಾರಗಳ ಈ ಮಂತ್ರ ಮನನ ಪ್ರಾರ್ಥನೆಯಿಂದ ನಿಮಗೆ ಒಬ್ಬರ ಬಳಿ ಹೋಗಬೇಕಾ ಬೇಡವಾ, ಬೇಕು ಬೇಡಗಳು ನಿಮ್ಮ ಮನಸ್ಸಿನಲ್ಲಿ ಅನುಭವ ಆಗಲಿಕ್ಕೆ ಆರಂಭ ಆಗುತ್ತೆ. ಅದನ್ನೇ ನಮ್ಮ ಹಿರಿಯ ಜ್ಞಾನಿಗಳು ತಿಳಿಸಿರುವಂಥದ್ದು, ಅರಿವೇ ಗುರು. ಆ ಅನುಭವ ಏನಾಗುತ್ತೆ, ಅದರಿಂದ ನಿಮ್ಮ ಬೇಕು ಬೇಡ, ಹೋಗಬೇಕು ಬೇಡವಾ ಅನ್ನೋದನ್ನು ನೀವು ಸರಿಯಾಗಿ ನಿರ್ಧರಿಸಬಹುದು. ಆ ಒಂದು ಶಕ್ತಿಯ ಪ್ರಭಾವದಿಂದಲೇ ನೀವು ಇನ್ನೊಬ್ಬರ ಬಳಿ ಹೋಗಬೇಕಾ ಅನ್ನುವುದು ಇಲ್ಲಿ ನಿರ್ಧಾರಿತ ಆಗುತ್ತೆ. ಆದರೆ ಈ ವಿಷಯದಲ್ಲಿ ನೀವು ಎಷ್ಟು ಪಾಲನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಕೆಲವರು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತಕ್ಷಣವೇ ಬರಬಹುದು. ಯೋಚಿಸದೆ ಅವರು ಬಂದು ಏನೇನೋ ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಸಮಸ್ಯೆಯ ತೀವ್ರತೆ ಇದ್ದಾಗ, ಘಟನೆಯ ಅವಸರ ಇದ್ದಾಗ, ಯಾವುದೋ ಏನೋ ಇದ್ದಕ್ಕಿದ್ದಂತೆ ಆಗಿ ಹೋದಾಗ, ಅಂಥ ಒಂದು ಸಂದರ್ಭದಲ್ಲಿ ನೀವು ತಕ್ಷಣವೇ ಬರಬಹುದು, ತಕ್ಷಣವೇ ಕರೆ ಮಾಡಬಹುದು. ಅದಕ್ಕೆ ಕಾಲವನ್ನು ನೋಡುವ ಅಗತ್ಯ ಇಲ್ಲ. ಈ ರೀತಿ ನೀವು ತಕ್ಷಣವೇ ಹೋಗಬಹುದು ಯಾರ ಬಳಿ ಆದರೂ. ಆದರೆ ಈ ವಿಷಯವನ್ನು ಯಾಕೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಅದಕ್ಕೂ ಮಿಗಿಲಾದದ್ದು ಜಗತ್ತಿನಲ್ಲಿ ಇದೆ ಅನ್ನೋದು. ನನಗೆ ಯೂಟ್ಯೂಬಲ್ಲಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ನೋಡಿದ್ದೆ. ಅವರು ಏನು ತಿಳಿಸಿದ್ರು ಅದರಲ್ಲಿ ಅಂದರೆ, ನೀವು ಅವರ ಪ್ರೋಗ್ರಾಮ್ ನೋಡಿ, ಆ ಚಾನಲ್ ನೋಡಿ ಅನ್ನೋದನ್ನು ತಿಳಿಸಿದ್ರು. ನೋಡಿ, ಒಬ್ಬ ವ್ಯಕ್ತಿ ಸಮುದ್ರದಿಂದ ಎಷ್ಟು ಕೊಡ ನೀರು ತರಲು ಸಾಧ್ಯ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಂದಂತಹ ಆ ಕೊಡದಲ್ಲಿ ಎಷ್ಟು ಶುದ್ಧ ನೀರಿದೆ ಮತ್ತು ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 1 ಬಿಂದಿಗೆ, 2 ಬಿಂದಿಗೆ, 3 ಕೊಡ ಎಷ್ಟು ತರಬಹುದು ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ. ಹಾಗೆ ವ್ಯಕ್ತಿಗಳ ಜ್ಞಾನ ಆಗ್ಬೋದು, ಯಾವುದೇ ವಿಷಯಗಳಿಗೆ ಆಗ್ಬೋದು, ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ಪ್ರತಿ ಮನುಷ್ಯನು ವಿಭಿನ್ನವಾದಂತಹ ಸೃಷ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಮಾರ್ಗ ಅನ್ನೋದು ಇದ್ದೇ ಇರುತ್ತೆ. ನನಗೆ ಇಲ್ಲಿ ನನ್ನದೇ ಆದಂತಹ ಮಾರ್ಗ ಇದೆ. ಈ ಯೂಟ್ಯೂಬ್ ಅನ್ನೋದು ಕರೋನಾ ಸಂದರ್ಭದಲ್ಲಿ ನಾನು ಸಮಯ ಇದ್ದಾಗ ಪ್ರಾರಂಭಿಸಿದ್ದು. ಆದರೆ ಒಂದಿಷ್ಟು ಫಾಲೋವರ್ಸ್ ಅಲ್ಲಿ ಇದ್ದ ಮೇಲೆ ನಾವು ವಿಡಿಯೋಗಳನ್ನು ಹಾಕಬೇಕು ಅನ್ನುವ ಕಾರಣದಿಂದ ನಾನು ಹಾಕ್ತಾ ಇದ್ದೇನೆ.
ಆದರೆ ನೀವು ತಿಳಿಬೇಕು, ಯಾವಾಗಲೂ ಅರ್ಧ ತುಂಬಿದ ಕೊಡ ಶಬ್ದ ಜಾಸ್ತಿ ಮಾಡುತ್ತೆ. ಜ್ಯೋತಿಷಿಗಳನ್ನು ನೀವು ನೋಡಬಹುದು, 5 ವರ್ಷ ಅವರು ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ಫೀಲ್ಡಲ್ಲಿ ಇದ್ದರೆ 10ಕ್ಕೂ ಹೆಚ್ಚು ಚಾನಲ್ಗಳಲ್ಲಿ ಅವರು ಬಂದಿರ್ತಾರೆ. ಯಾಕೆ ಹೆಚ್ಚು ಪ್ರಚಾರದಲ್ಲಿರ್ತಾರೆ? ಯಾಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅಂದರೆ ಅವ್ರ ಹತ್ರ ಯಾರು ಹೋಗೋದಿಲ್ಲ ಅನ್ನುವ ಅರ್ಥೈಸುತ್ತೆ. ಇಲ್ಲಿ ಅಮೂಲ್ಯವಾದುದು ಇದ್ದರೆ ಅದಕ್ಕೆ ಪ್ರಚಾರ ಅನ್ನೋದು ಹೆಚ್ಚು ಬೇಕಾಗಿಲ್ಲ. ನಿತ್ಯ ನೀವು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಿಮಗೆ ಅದಕ್ಕೆ ಸಮಯವೇ ಇರೋದಿಲ್ಲ. ಹಾಗೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ಅರ್ಧ ತುಂಬಿದ ಕೊಡ ಯಾವಾಗಲೂ ಶಬ್ದವನ್ನು ಜಾಸ್ತಿ ಮಾಡುತ್ತೆ, ಹೆಚ್ಚು ಪ್ರಚಾರವನ್ನು ಬಯಸುತ್ತೆ. ನೋಡಿ, 5 ವರ್ಷದಿಂದಲೂ ನನ್ನ ಹೆಸರಿನಿಂದಲೇ ನಾನು ನಿಮ್ಮ ಒಂದು ವಿಷಯಗಳಿಗೆ ಇಲ್ಲಿ ಯೂಟ್ಯೂಬಲ್ಲಿ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು, ನನ್ನ ಜ್ಞಾನವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು ಆಗಿದೆ. ಹಾಗಾಗಿ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ನೀವು ಬಿಡಬೇಕಾಗತ್ತೆ. ಅಷ್ಟಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ವಿಷಯ, ನಿಯಮಾವಳಿಗಳು ಒಬ್ಬ ವ್ಯಕ್ತಿಯ ಭವಿಷ್ಯ ಅಥವಾ ಒಬ್ಬ ವ್ಯಕ್ತಿಯ ರಹಸ್ಯವನ್ನು ತಿಳಿಯುವುದಕ್ಕೆ ನನಗೆ ಬೇಕೇ ಬೇಕು ಅನ್ನುವುದಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಅನಂತರ ಕಲ್ತಿರುವಂಥದ್ದು. ಆದರೆ ಪ್ರಾರಂಭದಲ್ಲಿಯೂ ನನ್ನಲ್ಲಿ ಬೇರೆದೇ ಆದಂತಹ ವಿಷಯಗಳಿತ್ತು. ಅದನ್ನು ಇಲ್ಲಿ ಪ್ರಚಾರದಲ್ಲಿ ಹೇಳುವ ಅಗತ್ಯ ಇಲ್ಲ. ನೋಡಿ, ಯಾವಾಗ ನನ್ನ ದೇಹ ಮತ್ತು ನನ್ನ ಜೀವನದ ಉಪಚಾರ ಮಾಡುವಂತಹ ಶಕ್ತಿ ಜ್ಯೋತಿಷ್ಯವನ್ನು ಗ್ರಹಗಳ ಆಧಾರಿತವಾಗಿ ಫಲಗಳನ್ನು ಹೇಳುವುದನ್ನು ನಿಲ್ಲಿಸು ಅಂದರೆ ತಕ್ಷಣವೇ ಆ ಕ್ಷಣದಲ್ಲಿಯೇ ನಾನು ನಿಲ್ಲಿಸ್ತೇನೆ. ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ, ಭವಿಷ್ಯವನ್ನು ತಿಳಿಸುವುದಕ್ಕೆ, ಒಬ್ಬ ವ್ಯಕ್ತಿಯ ರಹಸ್ಯವನ್ನು ಭೇದಿಸುವುದಕ್ಕೆ ಗ್ರಹಗಳೇ ಬೇಕು, ಗ್ರಹಗಳ ವಿಷಯಗಳೇ ಬೇಕು, ನಿಯಮಾವಳಿಗಳೇ ಬೇಕು ಅನ್ನುವುದಿಲ್ಲ. ಇದನ್ನೇ ನಾನು ಮೊದಲು ತಿಳಿಸಿದ್ದು. ಈ ಜಗತ್ತಿನಲ್ಲಿ ಗ್ರಹಗಳಿಗೂ ಮಿಗಿಲಾದದ್ದು ಇದೆ ಅನ್ನೋದನ್ನು ನಾನು ತಿಳಿಸ್ದೆ. ಅಂದರೆ ನೋಡಿ, ಇಂತೆಲ್ಲ ವಿಷಯಗಳನ್ನು ಪ್ರಚಾರದಲ್ಲಿ ಅಥವಾ ಹೇಗಂದ್ರೆ ಹೇಗೆ ಉಪಯೋಗ ಮಾಡುವಂಥದ್ದಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಿಳಿದಂತಹ ಪರಿಪೂರ್ಣ ವ್ಯಕ್ತಿಗೆ ಅವರ ಜೀವನದಲ್ಲಿ ಬಹಳಷ್ಟು ನಿರ್ಬಂಧಗಳನ್ನು ಅವರೇ ಹಾಕಿಕೊಂಡಿರ್ತಾರೆ. ನೋಡಿ, ಜ್ಯೋತಿಷಿಗಳು ನೀವು ನೋಡಿರ್ಬೋದು, ಒಬ್ಬ ವ್ಯಕ್ತಿಯ ಪರ್ಸ್ನಲ್ ವಿಷಯಗಳನ್ನು ಪಬ್ಲಿಕ್ ಆಗಿ ಹೆಸರಿಟ್ಟು ಚರ್ಚೆ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಇಲ್ಲವೇ ಇಲ್ಲ. ಯಾವುದೇ ವ್ಯಕ್ತಿ ಆಗ್ಬೋದು, ಫೇಮಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿ ರಾಜಕಾರಣಿ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಇವರ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗಂದ್ರೆ ಹೇಗೆ ಚರ್ಚೆ ಮಾಡುವಂತಿಲ್ಲ. ಇದೆಲ್ಲ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಪ್ರಚಾರಕ್ಕಾಗಿ ಆಗುತ್ತೆ. ಭಾರತದಲ್ಲಿ ರ್ಯಾಂಡಮ್ ಆಸ್ಟ್ರಾಲಜಿಯಿಂದ ಏನು ಹೆಚ್ಚು ವೀಕ್ಷಣೆ ಆಗುತ್ತೆ, ಅದಕ್ಕಾಗಿ ಹೆಚ್ಚು ವಿಡಿಯೋಗಳನ್ನು ಜನರು ಹೆಚ್ಚು ಮಾಡ್ತಾರೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನು ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ನನ್ನ ಯೂಟ್ಯೂಬ್ ಕರೋನಾ ಸಂದರ್ಭದಲ್ಲಿ ಇದು ನಾನು ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನನ್ನ ವಿಡಿಯೋಗಳಲ್ಲಿ ಯಾರಿಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ಇಲ್ಲಿವರೆಗೆ ನಾನು ಕೇಳಿಲ್ಲ. ಕಾರಣ ಏನಂದರೆ ನೋಡಿ, ಯಾರಿಗೆ ನನ್ನಿಂದ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವಂತಹ ನಿರ್ಧಾರ ಆಗಿರುತ್ತೆ ಅಂಥವರು ನನ್ನ ಬಳಿ ಬಂದೇ ಬರ್ತಾರೆ. ನೋಡಿ, ಕಾಲ ಭಗವಂತ ಯಾಕೆ ಇರೋದು? ನಾವೇ ಎಲ್ಲ ಮಾಡಿಕೊಳ್ಳುವುದಾದರೆ, ನಮ್ಮಿಂದಲೇ ಎಲ್ಲವೂ ಆಗೋದಾದರೆ ಈಶ್ವರ ಯಾಕೆ ಇರೋದು? ನೋಡಿ, ಯಾರಿಂದ ಯಾವ ಸಮಸ್ಯೆ ಮುಗಿಬೇಕು, ಅಂತ್ಯ ಆಗಬೇಕು ಅನ್ನೋದು ನಿರ್ಧರಿಸಲ್ಪಟ್ಟಿರುತ್ತೆ. ಅಷ್ಟಕ್ಕೂ ಮನುಷ್ಯ ಜೀವಿಸೋದಕ್ಕೆ ಈ ಒಂದು ಭೂಮಿಯಲ್ಲಿ ಬೇಕಾದಂತಹ ವಿಷಯಗಳು ಸರಳವಾಗಿದ್ದರೆ ಸಾಕು, ಅತಿಯಾದದ್ದು ಯಾವುದು ಬೇಡ. ಹೀಗೆ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಕಮೆಂಟ್ಸ್ ಹಾಕೋ ಮುಂಚೆ ಯೋಚನೆ ಮಾಡಿ ನನ್ನ ಬಗ್ಗೆ ತಿಳಿದುಕೊಂಡು ನೀವು
ಕಮೆಂಟ್ಸನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೇ ಮಾಸದಲ್ಲಿ ಗ್ರಹಗಳ ಗೋಚಾರದಲ್ಲಿ ಗ್ರಹಗಳ ಸಂಚಾರ ಸ್ಥಿತಿ, ಮೇಷರಾಶಿಯಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ 15 ದಿನಗಳ ಕಾಲ ಸಂಚಾರ ಮತ್ತು ವೃಷಭ ರಾಶಿಯಲ್ಲಿ 15 ದಿನಗಳ ಕಾಲ ಸಂಚಾರ ಆಗಲಿದ್ದು, ಸೂರ್ಯನೊಂದಿಗೆ ಬುಧ ಗ್ರಹ ಮೇಷ ಮತ್ತು ವೃಷಭದಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜ ಗ್ರಹ ಮೀನ ರಾಶಿಯಲ್ಲಿ ಮತ್ತು ಮೇಷ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ರಾಹುಕೇತು ಗ್ರಹಗಳು ಸಿಂಹ ರಾಶಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಮೇ ಮಾಸದಲ್ಲಿ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿ ಕುಜಗ್ರಹ ಮೀನ ರಾಶಿಯಿಂದ 11ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಬಹುಪಾಲು ಮೇ ಮಾಸದಲ್ಲಿ ಕಾರ್ಯಾನುಕೂಲಗಳಾಗುತ್ತೆ. ಹಿಂದಿನ ಮಾಸವಾದಂತಹ ಏಪ್ರಿಲ್ ಮಾಸ, ಮಾರ್ಚ್ ಮಾಸಗಳಿಗೆ ಹೋಲಿಕೆ ಮಾಡಿದರೆ ಈ ಮಾಸದಲ್ಲಿ ರಾಶ್ಯಾಧಿಪತಿ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಈಗಾಗಲೇ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸೂರ್ಯಗ್ರಹ ಉಚ್ಚ ಆಗಿ ಸಂಚಾರ ಮಾಡ್ತಾ ಇದ್ದು, ಬುಧ ಗ್ರಹದ ಸಂಚಾರವು ಸೂರ್ಯನೊಂದಿಗೆ ಆಗಲಿದ್ದು, 15ನೇ ದಿನಾಂಕದವರೆಗೆ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಚಾರ ರಾಶಿಯಲ್ಲಿ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ ಅಂದರೆ, ಶೀಘ್ರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಯಾವುದೇ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮಾಡುವಂತೆ ಇಲ್ಲಿ ನಿಮಗೆ ಸೂರ್ಯ ಮತ್ತು ಬುಧ ಗ್ರಹಗಳು ಪ್ರಭಾವವನ್ನು ಮಾಡುತ್ತಾರೆ. ದಿನಾಧಿಪತಿ ನಿತ್ಯ ಬೆಳಗಿನ ಕೆಲಸ ಕಾರ್ಯಗಳು ಪ್ರಾರಂಭವಾಗುವುದು ಸೂರ್ಯೋದಯದಿಂದಲೇ. ಹಾಗಾಗಿ ಯಾವಾಗ ಸೂರ್ಯಗ್ರಹ ಜನ್ಮ ರಾಶಿಯಲ್ಲಿ ಉಚ್ಚ ಆಗಿ ಸಂಚರಿಸ್ತಾರೆ ಆಗ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ದಿಟ್ಟ ನಿರ್ಧಾರ, ಯಾವುದೇ ಕೆಲಸ ಕಾರ್ಯಗಳಿಗೆ ನೇರ ಮಾತನಾಡುವಂತೆ, ನೇರವಾದಂತಹ ದಿಟ್ಟ ಉತ್ತರಗಳನ್ನು ಕೊಡುವಂತೆ, ಅಧಿಕಾರಯುತವಾಗಿ ಇತರರೊಂದಿಗೆ ನಡೆದುಕೊಳ್ಳುವಂತೆ, ನಿಮಗೆ ಆತ್ಮವಿಶ್ವಾಸ ಹೆಚ್ಚಿರುವಂತೆ, ನಿಮ್ಮ ಒಳ ಮನಸ್ಸು ಹೆಚ್ಚಾಗಿ ಇಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಏಕೆಂದರೆ ಗುರುಗ್ರಹದ ಸಂಚಾರವು ತೃತೀಯ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಮತ್ತು ತೃತೀಯ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ ಮನಸ್ಸು ಮತ್ತು ಹೊರಗಿನ ನಿಮ್ಮ ನಡತೆಯು ಬಹಳ ಸ್ಟ್ರಾಂಗ್ ಆಗಿ ಇರಲಿದೆ. ಯಾವಾಗ ಸ್ಟ್ರಾಂಗ್ ಗ್ರಹಗಳು ಜನ್ಮ ರಾಶಿಯಲ್ಲಿ ಸಂಚರಿಸ್ತಾರೆ ಆಗ ನಿಮ್ಮ ಆರೋಗ್ಯದಲ್ಲಿಯೂ ಏನಾದರೂ ಹೆಚ್ಚು ಕಡಿಮೆ ಏರುಪೇರುಗಳು ಆಗ್ಬೋದು. ಅಂದರೆ ಶೀಘ್ರವಾಗಿ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು, ಆದರೆ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ, ಕೆಲವು ಒತ್ತಡಗಳಿಗೆ ಸಿಲುಕಬಹುದು. ಏಕೆಂದರೆ 7.5 ಕಾಲವು ಆಗಿರೋದ್ರಿಂದ ಪ್ರಾರಂಭದ 10 ದಿನಗಳ ಕಾಲ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಡೆತಡೆಗಳ ನಂತರದ ಪ್ರಯತ್ನದಿಂದಲೇ ನೀವು ಸಕ್ಸಸ್ ಅನ್ನು ಪಡೆದುಕೊಳ್ಳುವಂತೆ ಶನಿ ಮತ್ತು ಕುಜ ಪ್ರಭಾವವು ಇರೋದ್ರಿಂದ ಒತ್ತಡಗಳಿಗೆ ಸಿಲುಕ್ತೀರ. ಹಾಗಾಗಿ ನಿಮಗೆ ಸ್ಟ್ರೆಸ್ಗೆ ಸಂಬಂಧಪಟ್ಟಂತೆ ಮತ್ತು ದೇಹದಲ್ಲಿ ನಿಮಗೆ ಅಸ್ವಸ್ಥತೆ ಆಗುವಂತೆ, ಸುಸ್ತಾಗುವಂತೆ, ನಿಮ್ಮ ಎನರ್ಜಿ ವೇಸ್ಟ್ ಆಗುವಂತೆ, ವಿಪರೀತ ತಲೆನೋವು ಆಗುವಂತೆ ಬುಧ ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ನರಗಳೆಲ್ಲ ಒಂದು ರೀತಿ ಎಳೆದ ಹಾಗೆ ಆಗುವಂತೆ, ಈ ರೀತಿ ಕೆಲವರಿಗೆ ಒತ್ತಡಗಳಿಗೆ ಸಿಕ್ಕಿ ಹಾಕಿಕೊಳ್ಳುವವರಿಗೆ ಈ ರೀತಿ ಪ್ರಭಾವ ಆಗಬಹುದು. ಹಾಗಾಗಿ ಆರೋಗ್ಯ ಪಾಲನೆಯು ಬಹಳ ಮುಖ್ಯವಾಗಿರುತ್ತೆ. ಉಷ್ಣ ಗ್ರಹಗಳು ಅಗ್ನಿತತ್ವ ರಾಶಿಯಲ್ಲಿ ಕುಜಗ್ರಹದ ಸಂಚಾರ ಮತ್ತು ಸೂರ್ಯಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಉಷ್ಣಕ್ಕೆ ಸಂಬಂಧಪಟ್ಟಂತಹ ಏನಾದರೂ ನಿಮ್ಮ ದೇಹದಲ್ಲಿ ಬರಬಹುದಾದಂತಹ ಸಮಸ್ಯೆಗಳು, ಹಾಗೆ ಪಿತ್ತ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಈ ರೀತಿ ಬರಬಹುದಾದದನ್ನು ಈ ಗ್ರಹಗಳು ಆರೋಗ್ಯದ ಮೇಲೆ ಪ್ರಭಾವವನ್ನು ಮಾಡ್ತಾರೆ. ಆರೋಗ್ಯದ ಪಾಲನೆಯೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯೋಜನೆಗಳನ್ನು ರೂಪಿಸಿ ಈ ಮಾಸದಲ್ಲಿ ಬಹುಪಾಲು ನಿಮಗೆ ಗ್ರಹಗಳು ಶುಭ ಫಲವನ್ನೇ ನೀಡ್ತಾರೆ. ಷಷ್ಠಾಧಿಪತಿಯಾದಂತಹ
ಬುಧ ಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸಿದರೂ ಇಲ್ಲಿ ಸೂರ್ಯ ಪ್ರಭಾವದಿಂದ ಕೆಲಸ ಕಾರ್ಯಗಳು ಆಗ್ತವೆ ಮತ್ತು ನಿಮಗೆ ಇತರರ ಸಪೋರ್ಟ್ ಸಿಗುತ್ತೆ. ಯಾಕಂದರೆ ತೃತೀಯ ಸ್ಥಾನಾಧಿಪತಿ ರಾಶಿಯಲ್ಲಿ ಸಂಚಾರ, ತೃತೀಯ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ, 12ನೇ ಸ್ಥಾನದಿಂದ ಕುಜಗ್ರಹ ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಅಣ್ಣ ತಮ್ಮಂದಿರ ಸಹಾಯ ಆಗಬಹುದು ಮತ್ತು ಮಿತ್ರರ ಸಪೋರ್ಟಿವ್ ಸಿಗುವಂತೆ ಈ ಗ್ರಹಗಳ ಪ್ರಭಾವವು ಇದೆ. ಮುಖ್ಯವಾಗಿ ಉದ್ಯೋಗದಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ, ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಅಧಿಕಾರಯುತವಾಗಿ ನಡೆದುಕೊಳ್ಳುವಂತೆ, ಅಧಿಕಾರ ಯೋಗದಲ್ಲಿ ಇರುವವರಿಗೆ, ರಾಜಕಾರಣಿಗಳಿಗಾಗಬಹುದು, ಮೇಲ್ಸ್ಥಾನದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮತ್ತು ಇತರರಿಗೆ ಕಮಾಂಡಿಂಗ್ ಮಾಡುವಂತಹ ಒಂದು ಪ್ರಭಾವವನ್ನು ಈ ಗ್ರಹಗಳು ಮಾಡ್ತವೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಒಳ್ಳೆ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ. ಸೇವಾ ವೃತ್ತಿಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ನಿಮಗೆ ಬಹಳ ಸಮಸ್ಯೆಗಳು ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕೆಂದರೆ ಸಾಡೆ ಕಾಲ ಕರ್ಮಸ್ಥಾನಾಧಿಪತಿ ಸೇವಾಕಾರಕ ಗ್ರಹ ಶನಿಗ್ರಹ 12ನೇ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿಪರೀತವಾಗಿ ಹೊರಗಿನ ವಿಷಯಗಳಿಂದಲೇ ಅಡೆತಡೆಗಳು ಆಗ್ತಾ ಇರುತ್ತೆ ಮತ್ತು ಆ ಸ್ಥಾನಾಧಿಪತಿ ರಾಶಿಯಲ್ಲಿ ಸಂಚರಿಸಿದರೂ, ಬುಧಗ್ರಹ ಸಂಚರಿಸಿದರೂ ಸಮಸ್ಯೆಗಳು ಸೇವಾ ವೃತ್ತಿಯನ್ನು ಮಾಡುವವರಿಗೆ ಇದ್ದೇ ಇರುತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೆ ನಿಮಗೆ ಸಪ್ತಮಾಧಿಪತಿಯಾದಂಥ ಶುಕ್ರ ಗ್ರಹ 14ನೇ ದಿನಾಂಕದವರೆಗೆ ದ್ವಿತೀಯ ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಾತಿನಿಂದ ಆಗಬಹುದಾದಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಕ್ರ ಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ನೆಟ್ವರ್ಕ್ ಥ್ರೂ ಇನ್ಕಮ್ ನೀವು ಪಡೆದುಕೊಳ್ಬಹುದು, ಆನ್ಲೈನಲ್ಲಿ ಆಗ್ಬಹುದು. ನಿಮ್ಮ ಯಾವುದೇ ಒಂದು ವೃತ್ತಿ ನೀವು ಮಾಡ್ತಾ ಇದ್ರೆ ಇನ್ಕಮ್ ಹೆಚ್ಚಾಗುವಂತೆ ಇಲ್ಲಿ ಶುಕ್ರ ಪ್ರಭಾವ ಆಗಲಿದೆ. ಶುಕ್ರ ಗ್ರಹ 14ನೇ ದಿನಾಂಕ ಬುಧನ ರಾಶಿಯಾದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ. ಹಾಗಾಗಿ ನೆಟ್ವರ್ಕ್ ಥ್ರೂ ಇನ್ಕಮ್ ಅನ್ನೋದನ್ನು ನಾನಿಲ್ಲಿ ತಿಳಿಸಿರುವಂಥದ್ದು. ಇನ್ನು ಧನಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚರಿಸುವಾಗ ಧನಾನುಕೂಲ ಆಗುತ್ತೆ. ಆದರೆ ಬಂದಂತಹ ಹಣ ಎಷ್ಟು ನೀವು ಆ ಲಾಭವನ್ನು ಉಳಿಸಿಕೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಲಾಭಾಧಿಪತಿ ಶನಿಗ್ರಹ ವ್ಯಯಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಹೆಚ್ಚು ಖರ್ಚುಗಳಾಗುತ್ತೆ. ಬಂದಂತಹ ಹಣವನ್ನು ಕೂಡಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಏನಾದರೂ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಇಲ್ಲಿ ಹಣ ಖರ್ಚಾಗುವುದಕ್ಕೆ ಇಲ್ಲಿ ಈ ಗ್ರಹ ಪ್ರಭಾವವನ್ನು ಮಾಡುತ್ತೆ. ಮತ್ತು ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಸಂಚರಿಸುವಾಗ ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಮುಖ್ಯವಾಗಿ ಶುಕ್ರ ಗ್ರಹ 2ನೇ ಸ್ಥಾನ, 4ನೇ ಸ್ಥಾನದಲ್ಲಿ ಸಂಚರಿಸುವಾಗ ರಾಶಿಯಿಂದ ಮನೆಯಲ್ಲಿ ಸಂತೋಷ ಇರುತ್ತೆ. 2ನೇ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗೋದ್ರಿಂದ ಯಾವುದಾದರೂ ವಿಷಯಗಳಿಗೆ ಸಂತೋಷದಿಂದಿರುವಂತೆ ಮಂಗಳ ಕಾರ್ಯಗಳಾಗ್ಬೋದು, ದೇವತಾ ಕಾರ್ಯಗಳಾಗ್ಬೋದು, ಅಲಂಕಾರ ಆಭರಣಗಳನ್ನು ತೆಗೆದುಕೊಳ್ಳುವುದಾಗ್ಬೋದು. ಈ ರೀತಿ ಇಲ್ಲಿ ಶುಕ್ರನ ಪ್ರಭಾವದಿಂದ ಮನೆಯಲ್ಲಿ ಸಂತೋಷ ಇರುತ್ತೆ. ವಾಕ್ಸ್ಥಾನವು ಅದಾಗಿರೋದ್ರಿಂದ ಮಾತಿನಿಂದಲೂ ನಿಮಗೆ ಸಕ್ಸಸ್ ಸಿಗುವಂತೆ, ಸಂತೋಷದಿಂದ ಇರುವಂತೆ ಈ ಗ್ರಹ ಪ್ರಭಾವವನ್ನು ಮಾಡಲಿದೆ. ಇನ್ನು ತೃತೀಯ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಈಗ ಆಗ್ತಾ ಇದ್ದು, ಇನ್ನೇನು ಗುರುಗ್ರಹ ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ಬಹುಪಾಲು ನಿಮಗೆ ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭೂಮಿ ಆಗ್ಬೋದು, ಮನೆ ಆಗ್ಬೋದು, ಆಸ್ತಿ ವಿಷಯಗಳಿಗೆ ಅನುಕೂಲವನ್ನು ಗುರುಗ್ರಹ ಮಾಡೋದ್ರಿಂದ ಮತ್ತು ಇಲ್ಲಿ ಅಂದರೆ ಕುಜಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈಗಾಗಲೇ ಈ ಹಿಂದೆ ನೀವು ಏನಾದರೂ ಆಸ್ತಿ ಭೂಮಿ ವಿಷಯಗಳಿಗೆ ಪ್ರಯತ್ನ ಪಡ್ತಾ ಇದ್ದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ, ಸಮಸ್ಯೆಗಳಲ್ಲಿ ಇದೆ ಅನ್ನುವಂತೆ ಇದ್ರೆ ಈ ಮಾಸದಿಂದ ಪ್ರಯತ್ನವನ್ನ ಪಡಿ, ಅನುಕೂಲ ಆಗುತ್ತೆ. ಯಾಕೆಂದ್ರೆ ಕುಜಗ್ರಹ ನಿಮ್ಮ ಜನ್ಮರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಇನ್ನು ಕೆಲವರು ಉದ್ಯೋಗ ಇಲ್ಲದೆ ಸಮಸ್ಯೆಗಳಲ್ಲಿರ್ತೀರಾ. ಈ ಮಾಸದಿಂದ ಉದ್ಯೋಗಕ್ಕೆ ಪ್ರಯತ್ನವನ್ನ ಪಡಿ. ಮೇ ಮಾಸ ಮತ್ತು ಜೂನ್ ಮಾಸದಲ್ಲಿ ರಾಶ್ಯಾಧಿಪತಿ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಕೆಲಸ ಕಾರ್ಯಗಳು ಸಿಗುವಂತ ಸಾಧ್ಯತೆ ಹೆಚ್ಚಿರುತ್ತೆ.
ನಿಮ್ಮ ಯಾವುದೇ ಪ್ರಯತ್ನಗಳಿದ್ದರೂ ಈ ಮಾಸದಲ್ಲಿ ಪ್ರಯತ್ನವನ್ನು ನೀವು ಪಡಬಹುದು. ಆದರೆ ಶುಭ ಆರಂಭಗಳಿಗೆ ನೀವು ಮುಹೂರ್ತವನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಅಧಿಕ ಮಾಸದ ಆರಂಭವೂ ಆಗ್ತಾ ಇರೋದ್ರಿಂದ ಮೇ ಮಾಸದಲ್ಲಿ ಎಲ್ಲ ಶುಭವನ್ನು ಆರಂಭಿಸುವುದಕ್ಕೆ ಆಗೋದಿಲ್ಲ. ಕೆಲವು ದಿನಗಳ ಒಳಗಡೆ ಮುಹೂರ್ತ ಶಾಸ್ತ್ರದ ಪ್ರಕಾರ ಆರಂಭವನ್ನು ಮಾಡಬಹುದು. ಇನ್ನು ಪತಿ ಪತ್ನಿ ಸಂಬಂಧಪಟ್ಟಂತೆ ಪರ್ಸನಲ್ ಈಗೋ ಅನ್ನೋದು ಅಧಿಕಾರಯುತವಾಗಿ ನಡೆದುಕೊಳ್ಳುವುದು ಏನಿರುತ್ತೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ, ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ. 12ನೇ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ದಂಪತಿಗಳು ನಿಮ್ಮ ಬೆಡ್ರೂಮಲ್ಲಿ ಹೆಚ್ಚು ಕಲಹವನ್ನು ಮಾಡಿಕೊಳ್ಳುವಂತೆ, ಏಕಾಂಗಿಯಾಗಿರುವಂತೆ, ಪರಸ್ಪರ ಭಿನ್ನಾಭಿಪ್ರಾಯಗಳು ಆಗುವಂತೆ ಶನಿ ಮತ್ತು ಕುಜ ಪ್ರಭಾವವು ಆಗೋದ್ರಿಂದ ಈ ರೀತಿ ಇರುತ್ತೆ. ಆದರೆ ಹೊಂದಿಕೊಂಡು ಜೀವನವನ್ನು ಮಾಡಬೇಕಾಗತ್ತೆ. 7.5 ಕಾಲದಲ್ಲಿ ಸಾಮಾನ್ಯವಾಗಿ ಸಮಸ್ಯೆಗಳು ಬಂದೇ ಬರ್ತವೆ. ಹೆಚ್ಚು ಅನ್ಯೋನ್ಯತೆ ಇರುವಂತಹ, ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಇರುವಂತಹ ದಂಪತಿಗಳಿಗೆ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಯಾರಿಗೆ ಜ್ಞಾನದ ಕೊರತೆ ಇರುತ್ತೆ ಅಂಥವರಿಗೆ ಹೆಚ್ಚು ಸಮಸ್ಯೆಗಳು ಆಗಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಬಹುಪಾಲು ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಏಕೆಂದರೆ ಪಂಚಮಾಧಿಪತಿಯಾದಂತಹ ಸೂರ್ಯಗ್ರಹ ರಾಶಿಯಲ್ಲಿ ಉಚ್ಚಾಗಿ ಸಂಚರಿಸ್ತಾ ಇರೋದ್ರಿಂದ ಮತ್ತು ನವಮ ಸ್ಥಾನವನ್ನು, ಹೈಯರ್ ಎಜುಕೇಷನ್ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಬಹಳ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಈ ಗ್ರಹಗಳ ಗೋಚಾರದಲ್ಲಿ ಇಷ್ಟು ಶುಭ ಫಲವನ್ನು ನೀಡುವಂತಿದ್ರು ನಿಮಗೆ ಒಳ್ಳೆ ಫಲ ದೊರೀತಾ ಇಲ್ಲ. ಅಂದರೆ 7.5 ಕಾಲವು ಆಗಿರೋದ್ರಿಂದ ನಿಮಗೇನಾದರೂ ಜನ್ಮ ಜಾತಕದ ಪ್ರಕಾರ ನಿಮಗೆ ಶನಿ ಭುಕ್ತಿ ಕಾಲವೇ ಆಗಿದ್ದು, ರಾಹು ಭುಕ್ತಿ ಕಾಲ ಆಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸುವಂತೆಯೇ ಆ ಗ್ರಹಗಳ ಪ್ರಭಾವ ಇರಲಿದೆ. ಶನಿ ಭುಕ್ತಿ ಕಾಲದಲ್ಲಿ ಕೆಲವೊಮ್ಮೆ ಕೆಲವರ ವಿದ್ಯೆ ಅಲ್ಲಿ ಕಟ್ಟಾಗುತ್ತೆ, ಅಂದರೆ ವಿದ್ಯೆ ನಿಂತು ಹೋಗುತ್ತೆ. ಈ ರೀತಿ ಪ್ರಭಾವವೂ ಆಗಲಿದೆ. ಹಾಗಾಗಿ ನಿಮ್ಮ ಜನ್ಮ ಜಾತಕವು ಇದಕ್ಕೆ ಬಹಳ ಮುಖ್ಯವಾಗಿರುತ್ತೆ. ವಿದ್ಯಾರ್ಥಿಗಳು ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೇಕಂದ್ರೆ ಎಫರ್ಟ್ ಅನ್ನೋದು ಬಹಳ ಮುಖ್ಯ. ಪ್ರಯತ್ನವನ್ನು ಪಡುವವರಿಗೆ ಮಾತ್ರ ಸಕ್ಸಸ್ ದೊರೆಯುತ್ತೆ ಅನ್ನೋದು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಬಂಡವಾಳವನ್ನು ಹೂಡಿಕೆ ಮಾಡುವಂತಹ ವ್ಯಕ್ತಿಗಳು, ಇನ್ವೆಸ್ಟ್ ಮಾಡ್ತೀರಾ ಹೆಚ್ಚಾಗಿ, ಅಂಥವರಿಗೆ ಈ ಮಾಸದ ಪ್ರಾರಂಭದ 2 ವಾರಗಳು ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. ಅಂದರೆ ಬಂಡವಾಳ ನೀವೇನು ಹಾಕ್ತೀರಾ ಅದರಿಂದ ಲಾಭವನ್ನು ಪಡೆದುಕೊಳ್ತೀರಾ. ಆ ನಂತರವೂ ನೀವು ಏನು ಪ್ರಾರಂಭದಲ್ಲಿ ನೀವೇನು ಹಾಕಿರ್ತೀರಾ ಅದರ ಸಂಬಂಧಪಟ್ಟಂತೆ ನಿಮಗೆ ಇನ್ಕಮ್ ಬರುತ್ತೆ, ಹೆಚ್ಚು ತೊಂದರೆ ಆಗಲ್ಲ. ಆದರೆ ಬಂಡವಾಳವನ್ನು ಹೂಡಿಕೆ ಹೆಚ್ಚಾಗಿ ಮಾಡಬೇಡಿ. ಏಕೆಂದರೆ ಪಂಚಮಾಧಿಪತಿಯಾದಂತಹ ಸೂರ್ಯಗ್ರಹ ಎರಡನೇ ಸ್ಥಾನವನ್ನು ಪ್ರವೇಶಿಸಿದರು. ಶುಕ್ರ ಗ್ರಹ ತೃತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ಹಾಗಾಗಿ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಆದರೂ ನಿಮಗೆ ಬಂಡವಾಳವನ್ನು ನೀವು ಹೆಚ್ಚು ಹಾಕಬೇಕು ಅಂದರೆ ನಿಮ್ಮ ದಶಾಭುಕ್ತಿಯ ಸಪೋರ್ಟಿವ್ ಅಷ್ಟೇ ಇರಬೇಕಾಗುತ್ತೆ. ಸಾಲವನ್ನು ತೆಗೆದುಕೊಳ್ಬೇಕು, ಲೋನ್ ತೆಗೆದುಕೊಳ್ಬೇಕನ್ನುವ ಪ್ರಯತ್ನದಲ್ಲಿ ನೀವಿದ್ರೆ ಈ ಮಾಸದಲ್ಲಿ ಬುಧ ಗ್ರಹ ಜನ್ಮ ರಾಶಿಯಲ್ಲಿ 6ನೇ ಸ್ಥಾನಾಧಿಪತಿಯಾಗಿ ಸಂಚಾರ ಮಾಡೋದ್ರಿಂದ ಸಿಗುವಂತಹ ಸಾಧ್ಯತೆ ಇರುತ್ತೆ. ಪ್ರಯತ್ನವನ್ನು ಪಡಬಹುದು. ಪರಿಹಾರಗಳು ಬಹಳ ಮುಖ್ಯವಾಗಿರುತ್ತೆ. ಪರಿಹಾರಗಳನ್ನು ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ದಶ ಭುಕ್ತಿ ಗ್ರಹಗಳಿಗೆ ನೀವು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಯಾವ ಭುಕ್ತಿ ಗ್ರಹ ನಿಮಗೆ ಭುಕ್ತಿ ನಡೀತಾ ಇದೆ ಆ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಆಗ ಹೆಚ್ಚು ಅದೃಷ್ಟ ಅನುಕೂಲಗಳು ನಿಮಗಾಗುತ್ತೆ. ಮತ್ತು 7.5 ಸಂಬಂಧಪಟ್ಟಂತಹ ಎಲ್ಲ ಪರಿಹಾರಗಳನ್ನು ಈಗಾಗಲೇ ಮಾಡ್ತಾ ಇರ್ತೀರಾ, ಮುಂದುವರಿಸಿ. ಪ್ರಾರಂಭದಲ್ಲಿ ಕುಜಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯ ದೇವರ ವಿಗ್ರಹ ಇದ್ದರೆ, ಫೋಟೋ ಇದ್ದರೂ ನೀವು ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಕೆಂಪು ಹೂವನ್ನು ಅರ್ಪಣೆ ಮಾಡೋದ್ರಿಂದ ಇಲ್ಲಿ ಕುಜ ಪ್ರಭಾವ ನಿಮಗೇನೇನು ಇಲ್ಲಿ ನೆಗೆಟಿವ್ ಆಗಬೇಕು ಮತ್ತು ನಿಮ್ಮ ಎನರ್ಜಿ ಏನು ವೇಸ್ಟ್ ಆಗ್ತಾ ಇರುತ್ತೆ, ಏನು ಸಮಸ್ಯೆಗಳಾಗ್ತಾ ಇರುತ್ತೆ ಅದು ಹೆಚ್ಚು ಆಗೋದಿಲ್ಲ. ವಿಶ್ವಶಕ್ತಿಯ ರಕ್ಷೆ ಆಗುತ್ತೆ. ಹೊರಗಿನ ಕೆಲಸ ಕಾರ್ಯಗಳು ಏನಾಗಬೇಕು ಅದೆಲ್ಲದಕ್ಕೂ ಇಲ್ಲಿ ಕುಜ ಒಳ್ಳೆ ಪ್ರಭಾವವನ್ನು ನೀಡುತ್ತಾರೆ. ನೀವೇನಾದರೂ ಹೊರಗಡೆ
ಹೊರಗಡೆ ಹೋಗಬೇಕು, ಹೊರಗೆ ಏನಾದರೂ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಇದ್ದರೆ ಹೊರಗಿನ ಕೆಲಸ ಕಾರ್ಯಗಳಾಗುತ್ತೆ. ಇಲ್ಲಿ ಕುಜ ಸಾಮರ್ಥ್ಯದಿಂದ ಆದರೂ ಸರಿ ಅಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವಂತೆ ಇಲ್ಲಿ ಕುಜಿನ ಪ್ರಭಾವ ಆಗಲಿದೆ. ಆದರೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಏಕೆಂದರೆ 7.5 ಶನಿಯ ಪ್ರಭಾವದಿಂದಾಗಿ ಪ್ರಯತ್ನವನ್ನು ಪಡಿ, ಒಳ್ಳೆ ಆಲೋಚನೆಗಳನ್ನು ಮಾಡಿ, ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಶುಭ ಆರಂಭ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.